ಹಲೋ ಸುಶಾಂತ, ಹೇಳಮ್ಮ. ಏನು ಇದೆಲ್ಲ? ನೀನಾದ್ರೂ ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ತಾನೆ. ನೀನೇ ತಾನೆ ಅವಳಿಗೆ ಮದ್ವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ಮನೆಗೆ ಕರ್ಕೊಂಡ್ ಬಂದಿದ್ದು. ಸುಶಾಂತ, ನೀನ್ ಇಷ್ಟಪಟ್ಟು ತಾನೆ ಆ ಹುಡುಗಿನ ಮದ್ವೆ ಆದೆ. ನೀನ್ ಬೆಳಿಗ್ಗೆ ಕೋಪ ಮಾಡ್ಕೊಂಡು ಅವಳಿಗೆ ಹೊಡೆಯಕ್ಕೆ ಅಂತ ಕೈ ಎತ್ತದೆ. ಪಾಪ, ಆ ಕೋಪಕ್ಕೆ ಅವಳು ಏನ್ ಮಾಡ್ಕೊಂಡಿದ್ದಾಳೆ ನೋಡು. ನನಗೇನಾದ್ರೂ ಆದ್ರೆ ನನ್ನನ್ ಕೇಳೋರು ಯಾರು ಗತಿ ಇಲ್ಲ ಅಂತ ಪಾಪ ಗೊಳೋ ಅಂತ ಹತ್ತಿದ್ದಾಳೆ. ಸುಶಾಂತ, ಅವಳ ಜೀವಕ್ಕೇನಾದ್ರೂ ಅಪಾಯ ಆಯ್ತು ಅಂದ್ರೆ ಏನೋ ಮಾಡ್ತೀಯಾ? ಅವಳ ಶಾಪ ನಮ್ ಕುಟುಂಬಕ್ಕೆ ತಡದೆ ಬಿಡಲ್ಲ ಕಣೋ. ಎಷ್ಟೇ ತಲೆಮಾರ್ಗಳಾದ್ರೂ ಅದು ಹಾಗೆ ಇರತ್ತೆ. ಅಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ಮಂತ್ರಂಗೇನು ಆಗಿಲ್ಲ. ಯಾವ ಆಸ್ಪತ್ರೆ ಹೇಳು, ನಾನು ಸುಕ್ಕು ಈಗ್ಲೇ ಬರ್ತೀವಿ. ನಾನೀಗ ಅವಳನ್ನ ನೋಡ್ಬೇಕಷ್ಟೇ. ಅಮ್ಮ, ಏನೂ ಆಗಿಲ್ಲ. ಅವಳು ಸುಮ್ಮನೆ ಗಾಬರಿ ಆಗ್ತಾಳೆ ನೀವೆಲ್ಲ ಬಂದ್ರೆ. ಫೋನ್ ಮಾಡೋದೇನ್ ಬೇಡ. ಸರಿ, ಅವಳನ್ನ ಸರಿಯಾಗಿ ನೋಡ್ಕೋ. ಎಚ್ಚರ ಆಗ್ತಿದ್ದ ಹಾಗೆ ನನಗ್ ಕಾಲ್ ಮಾಡು. ಸರಿ ಅಮ್ಮ. ಅಮ್ಮ, ನೀವ್ ಇವಳಿಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ನಮ್ನೆಲ್ಲ ಬೀದಿಗೆ ತಂದು ನಿಲ್ಲಿಸ್ತಾಳ ಅವಳು. ಸುಮ್ನೆ ಹೋಗ. ಏನಾದ್ರೂ ಮಾಡ್ಕೊಳ್ಳಿ. ಅಲ್ಲ ಪಾಪ, ಅವಳ ಕಷ್ಟ ನೋವು ಯಾರಿಗೂ ಅರ್ಥ ಆಗಲ್ಲ ಈ ಮನೇಲಿ. ಪಾಪ, ಅವಳಿಗೆ ಅಂತ ಇರೋದು ನಾವೇ. ತಂದೆ ತಾಯಿ ಇಲ್ದೇ ಇರೋ ತಬ್ಲಿ ಅವಳು. ಅಣ್ಣ, ನಿನಗೇನು ಆಗಿಲ್ಲ ಅಣ್ಣ. ನೋಡು, ನೀನು ಮೊದ್ಲಿನ ತರನೇ ಆಗ್ಬಿಟ್ಟೆ. 100 ವರ್ಷ ರಾಜನ್ ತರ ಇರ್ತೀಯ ನೀನು. ಥ್ಯಾಂಕ್ ಯು ಡಾಕ್ಟರ್. ಅದ್ಗೆ ಅಣ್ಣ ಹುಷಾರಾಗ್ಬಿಟ್ಟ. ಅದ್ಗೆ ಸುಮತಿ ರೀ, ಏನೂ ಆಗಲ್ಲ ರೀ ನಿಮ್ಗೆ. ವೀರಣ್ಣವ್ರೆ, ನೀವೀಗ ಕಂಪ್ಲೀಟ್ಲಿ ಆಲ್ ರೈಟ್. ನಿಮ್ಮ ಆಪರೇಷನ್ ಈಗ 100% ಸಕ್ಸಸ್ ಆಗಿದೆ. ಇನ್ಮೇಲೆ ಯಾವುದೇ ಚಿಂತೆನೂ ಮಾಡಬೇಡಿ. ನಿಮಗೆ ಯಾವುದೇ ಸಮಸ್ಯೆ ಇಲ್ಲ. ಸರಿ ಡಾಕ್ಟ್ರೆ. ಆದರೆ ಒಂದು ಚಿಕ್ಕ ರಿಕ್ವೆಸ್ಟ್ ಅಷ್ಟೇ. ನೀವು ಮೊದಲಿನ ಥರ ಎಲ್ಲ ಕೆಲಸನೂ ಮೈ ಮೇಲೆ ಇಳ್ಕೊಂಡು ಒಬ್ಬರೇ ಮಾಡಕ್ಕೆ ಹೋಗ್ಬೇಡಿ. ಕೆಲಸಗಳನ್ನ ಹಂಚಿ ಆರ್ಡರ್ ಮಾಡಿ. ನೀವೇ ಹೋಗಿ ಅಲ್ಲೆಲ್ಲ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ದಿನದ ಮಟ್ಟಿಗೆ ನಿಮ್ಮ ವಿಲ್ ಪವರ್ ಚೆನ್ನಾಗಿದ್ರೆ ತುಂಬ ಬೇಗನೆ ರಿಕವರ್ ಆಗ್ಬೋದು. ನನ್ನ ಪ್ರಕಾರ ನೀವು ಬೇಗ ರಿಕವರ್ ಆಗ್ತೀರಾ. ಆ ರೆಸ್ಟ್ ತಗೊಳ್ಳೋ ದಿನಗಳಲ್ಲಿ ನಿಮ್ಮ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡಿ. ಅರ್ಚನಾ ಅವರೇ, ಇನ್ಮೇಲೆ ನಿಮ್ಮ ಅಣ್ಣ ಅವ್ರಿಗೆ ಜವಾಬ್ದಾರಿಗಳನ್ನ ಕಮ್ಮಿ ಮಾಡಿ. ಅದರಿಂದ ಅವ್ರಿಗೆ ಸ್ವಲ್ಪ ಒತ್ತಡ ಆಗುತ್ತೆ. ಪ್ಲೀಸ್ ಟೇಕ್ ಕೇರ್ ಆಫ್ ಹಿಮ್. ಸರಿ ಡಾಕ್ಟರ್, ಇನ್ಮೇಲೆ ನೀವು ಹೇಳ್ದಾಗೆ ನಮ್ಮ ಅಣ್ಣಂಗೆ ಯಾವುದೇ ರೀತಿ ವರ್ಕ್ ಪ್ರೆಷರ್ ಕೊಡೋದಿಲ್ಲ. ಅಣ್ಣ, ಕೇಳಿಸ್ಕೊಂಡ್ಯಾ? ಇನ್ಮೇಲೆ ಸುಮ್ಮನೆ ಇರಬೇಕು ಅಷ್ಟೇ. ನಿನಗೆ ಫಿಶ್ ಬೇಕಾ? ನಾನು ಮಾಡ್ಕೊಂಬರ್ತೀನಿ. ಕೆಲಸಗಳೆಲ್ಲ ನಾನೇ ನೋಡ್ಕೋತೀನಿ. ಅತಿಗೆಗೂ ಅಷ್ಟೇ, ಇನ್ನೇನು ಭಯಂಗಿಲ್ಲ. ಅರ್ಥ ಆಯ್ತಾ? ನೋಡಿ ಅದಕ್ಕೆ ನಗ್ತಿರೋದು. ನೀನ್ ಹಿಂಗೆ ನಗ್ತಾ ಇರೋ, ನಾನೆಲ್ಲ ನೋಡ್ಕೋತೀನಿ. ಸರಿನಾ? ಬರ್ತೀನಿ ವೀರಣ್ಣವ್ರೆ. ಮಂತ್ರ ಓಕೆನಾ ಇವಾಗ? ಪರವಾಗಿಲ್ವಾ? ಮಂತ್ರ, ಯಾಕೆ ಈ ಥರ ಎಲ್ಲ ಆಡ್ತಿದ್ಯಾ? ನೀನ್ ಮಾಡ್ತಿರೋದು ನಿನಗೆ ಸರಿ ಅನ್ನಿಸ್ತಿದ್ಯಾ? ಸಿಸ್ಟರ್, ಪೇಷಂಟ್ ಹಿಸ್ಟ್ರಿ ತಗೊಳ್ಳೋಕ್ಕಿಂತ ಮುಂಚೆ ಪೊಲೀಸ್ಗೊಂದ್ಸಲ ಇನ್ಫಾರ್ಮ್ ಮಾಡಿಬಿಡಿ.
ಡಾಕ್ಟರ್ ಪ್ಲೀಸ್ ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಡಿ. ಏನ್ ಮೇಡಮ್ ನೀವು ಮಲ್ಕೊಳ್ಳಿ ಸುಮ್ಮನೆ. ಡ್ರಿಪ್ಸ್ ಎಲ್ಲ ಹಾಕಿದ್ಯಲ್ಲ, ಈ ರೀತಿ ಎದ್ದೇಳಬಾರ್ದು. ಸೂಸೈಡ್ ಕೇಸ್ ತಾನೇ ಇದು. ನಿಮಗೆ ಗೊತ್ತಲ್ವಾ ಕಾನೂನು ಇಷ್ಟು ಸ್ಟ್ರಾಂಗ್ ಇದೆ ಅಂತ? ಸೂಸೈಡ್ ಮಾಡ್ಕೊಳ್ಳೋದು ಎಷ್ಟು ಅಪರಾಧ ಗೊತ್ತು ತಾನೇ? ಪೊಲೀಸ್ ಏನಾದ್ರು ಬಂದು ವಿಚಾರಣೆ ಮಾಡಿ ಎಲ್ಲ ತಪ್ಪು ನಂದೆ ಅಂತ ಗೊತ್ತಾಗ್ಬಿಟ್ರೆ ಹೇಗಾದ್ರೂ ಮಾಡಿ ತಡಿಬೇಕಲ್ಲ, ಇಲ್ಲಾಂದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಏನ್ ಮಾಡೋದು? ಯಾಕೆ ಈ ತರ ಮಾಡ್ಕೊಂಡ್ರಿ? ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಲೇಬೇಕು. ಪ್ಲೀಸ್ ಡಾಕ್ಟರ್, ಬೇಡ, ನಂಗೆ ಟ್ರೀಟ್ಮೆಂಟು ಬೇಡ. ನಾನು ಇವಾಗಲೇ ಹೊರಟೆ. ಏನ್ ಮಾತಾಡ್ತಿದ್ದೀರಾ? ಬುದ್ಧಿ ಇದೆಯಾ? ಪ್ಲೀಸ್ ಡಾಕ್ಟರ್, ಪೊಲೀಸ್ವರೆಗೆ ಹೋಗೋದು ಬೇಡ. ಆಗ ನನಗೂ ಅವಮಾನ ಆಗುತ್ತೆ, ನನ್ನ ಫ್ಯಾಮಿಲಿಗೂ ಅವಮಾನ ಆಗುತ್ತೆ. ನೋಡಿ, ನಾನು ಪೂರ್ತಿಯಾಗಿ ಹುಷಾರಾಗಿದ್ದೀನಿ. ನಂಗೆ ಯಾರ ಸಹಾಯನೂ ಬೇಡ. ನಾನು ಹೊರಡ್ತೀನಿ ಡಾಕ್ಟರ್, ಪ್ಲೀಸ್. ಹುಷಾರಾಗಿದ್ದೀರಾ ಇಲ್ವಾ ಅಂತ ಹೇಳ್ಬೇಕಾಗಿರೋದು ಡಾಕ್ಟರ್ ನಾನು, ನೀವಲ್ಲ. ನೀವು ಆಸ್ಪತ್ರೆಗೆ ಅಡ್ಮಿಟ್ ಆದ್ಮೇಲೆ ಡಿಸ್ಚಾರ್ಜ್ ಮಾಡದೆ ಹೊರಗೆ ಹೋದ್ರೆ ಕಾನೂನು ಪ್ರಕಾರ ಅದು ಅಪರಾಧನೇ. ಪ್ಲೀಸ್ ಡಾಕ್ಟರ್, ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿರೋದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ಸಮಾಧಾನವಾಗಿರಿ. ನಿಮ್ನ ಕರ್ಕೊಂಬಂದವ್ರು ಇವರೇ ಅಲ್ವಾ? ಇವರೇ ಹೇಳಿದ್ದು ನೀವು ಕೈ ಕಟ್ ಮಾಡ್ಕೊಂಡಿದ್ದೀರಾ ಅಂತ. ಡಾಕ್ಟರ್, ಅವಳಿಗೇನು ಗೊತ್ತಿಲ್ಲ. ಗಾಬ್ರಿಲ್ ಏನೇನೋ ಹೇಳಿದಾಳೆ. ನನ್ನ ಕೈ ಕುಯ್ಕೊಂಡಿದ್ ನಿಜ, ಆದ್ರೆ ಸೂಸೈಡ್ ಮಾಡ್ಕೋಬೇಕು ಅಂತಲ್ಲ. ಅದು ಆಕಸ್ಮಿಕವಾಗಿ ಆಗಿದ್ದು. ಮತ್ತೆ ಏನೋ ಲೆಟರ್ ಬರ್ತಿದ್ದೀರಾ ಅಂತ ಹೇಳಿದ್ರು. ಲೆಟ್ರ್ ಏನೂ ಬರ್ತಿಲ್ಲ. ನೀವೇನಾದ್ರೂ ಹೋಗಿ ಕಂಪ್ಲೇಂಟ್ ಕೊಟ್ರೆ ನನಗೂ ತೊಂದರೆ ಆಗುತ್ತೆ, ನನ್ನ ಗಂಡಂಗೂ ತೊಂದರೆ ಆಗುತ್ತೆ. ನಾವಿಬ್ರು ಒಬ್ರ ಮೇಲೊಬ್ರು ಪ್ರಾಣನೇ ಇಟ್ಕೊಂಡಿದೀವಿ. ನನ್ನಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು ಡಾಕ್ಟ್ರೆ, ಪ್ಲೀಸ್. ಹಾಗಾದ್ರೆ ನಿಮ್ ಕೈಗೆ ಗಾಯ ಹೇಗಾಯ್ತು? ಅದು ನಾನು ಸ್ವಲ್ಪ ಬೇಜಾರಲ್ಲಿದ್ದೆ. ನಮ್ಮ ಫ್ಯಾಮಿಲಿ ಮಧ್ಯೆ, ಅದರಲ್ಲೂ ನಮ್ದು ದೊಡ್ಡ ಕುಟುಂಬ, ಏನೋ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು. ಆ ಬೇಜಾರಲ್ಲೇ ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ. ಹಣ್ಣು ತಿನ್ಬೇಕು ಅಂತ ಹಣ್ಣು ಕಟ್ ಮಾಡೋಣ ಅಂತ ಹೋದೆ. ಮಿಸ್ ಆಗಿ ಕೈ ಕುಯ್ಕೊಂಡ್ಬಿಟ್ಟೆ. ಅಷ್ಟೇ ಡಾಕ್ಟರ್, ಬೇರೆ ಇನ್ನೇನೂ ಇಲ್ಲ. ಚೂರು ಬ್ಲಡ್ ಹೋಗಿದ ತಕ್ಷಣ ಪ್ರಜ್ಞೆ ತಪ್ಪಿಟ್ಟೆ. ನೋಡಿ, ನಿಮ್ ಫ್ರೆಂಡ್ ಹೇಳಿದ್ರಲ್ವಾ ನೀವೇನೋ ಲೆಟರ್ ಬರ್ದಿಟ್ಟಿದ್ದೀರಾ ಅಂತ. ಏನೇ ನನ್ನ ಲೆಟ್ರು ಅಂತ ಯಾವಾಗ ಹೇಳ್ದೆ? ಯಾಕೆ ಬಾಯಿಗೆ ಬಂದಾಗ ಹೇಳ್ಕೊಂಬರ್ತೀಯಾ? ಡಾಕ್ಟರ್, ಅದೇನೋ ಲೆಟ್ರು ಪೋಸ್ಟ್ ಬಂದಿತ್ತು, ಅದನ್ನ ನೋಡ್ದೆ ಅನ್ಸುತ್ತೆ. ನೋಡಿ ಡಾಕ್ಟರ್, ಇವಾಗ್ಲೂ ಕನ್ಫ್ಯೂಸ್ ಆಗಿ ಮಾತಾಡ್ತಿದ್ದಾಳೆ. ನನ್ಗೀಗಾಗಿದೆ ಅಂತ ಅವಳಿಗೆ ತಡ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಧೈರ್ಯ ಇಲ್ಲದೆ ಏನೇನೋ ಮಾತಾಡ್ತಿದ್ದಾಳೆ. ಡಾಕ್ಟರ್, ಇದು ನಿಜವಾಗ್ಲೂ ಆಕಸ್ಮಿಕವಾಗಿ ನಡೆದಿರೋದು. ನನ್ನ ಹೆಂಡತಿ ಮಂತ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಡಾಕ್ಟರ್, ನನ್ನ ಹೆಂಡತಿ ಈ ಥರ ಮಾಡ್ಕೊಳ್ಳಲ್ಲ, ತುಂಬಾ ಧೈರ್ಯವಂತೆ. ಆಯ್ತು ಬಿಡಿ, ನಾನು ಈ ಕೇಸ್ ಹಿಸ್ಟ್ರಿಲಿ ಆಕಸ್ಮಿಕ ಅಂತಾನೆ ಬರೀತೀನಿ. ಆದ್ರೆ ಮುಂದೆ ಏನಾದ್ರೂ ಸಮಸ್ಯೆ ಆದ್ರೆ ನೀವುಗಳೇ ಜವಾಬ್ದಾರಿ. ಮುಂದೆ ಆ ರೀತಿ ಏನೂ ಸಮಸ್ಯೆ ಬರಲ್ಲ, ಧೈರ್ಯವಾಗಿರ್ತೀನಿ. ನೀವೇನಾದ್ರೂ ಬೇರೆ ಯಾರಿಗಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ? ಇಲ್ಲ ಡಾಕ್ಟರ್. ಸಿಸ್ಟರ್, ಬನ್ನಿ ನನ್ನ ಜೊತೆ, ನಾನು ಹೇಳ್ತೀನಿ, ಆ ರೀತಿ ರಿಪೋರ್ಟ್ ಬರೀರಿ. ಸರಿ ಸರ್. ಹುಷಾರು, ನೋಡ್ಕೊಳ್ಳಿ. ಅಂಡ್ 2 hours ನಾನು ಬಂದು ಏನಾಗಿದೆ ಅಂತ ಅಪ್ಡೇಟ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇವಳು ಮನಸ್ಸು ಮಾಡಿದ್ರೆ ನನ್ನ ಈ ಕ್ಷಣ ಒಂದು ದೊಡ್ಡ ಕೇಸಲ್ಲಿ ಸಿಗಾಕ್ಸ್ಬೋದಿತ್ತು. ಹಾಗೆ ಮಾಡಲಿಲ್ಲ. ಅಂದ್ರೆ ಇವಳು ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಯಾಕೆ ಈ ಥರ ಎಲ್ಲ ಹುಚ್ಚುಚ್ಚಾಗಿ ಮಾಡ್ಕೊಂಡೆ ಮಂತ್ರ?